ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಮಶ್ರೂಮ್ ಬಿರಿಯಾನಿ ಅಂತ ಫೇಮಸ್ ಆಗಿರೋ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಶ್ರೂಮ್ ಅನ್ನು ನೀರಲ್ಲಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಹೊರಗಡೆ ಒಂದು ಥಿನ್ ಲೇಯರ್ ಇರುತ್ತೆ, ಅದನ್ನ ಈ ತರ ತೆಗಿಬೇಕು. ನಂತರ ಅದನ್ನ ಕಟ್ ಮಾಡಿ ಒಳಭಾಗದಲ್ಲಿರೋ ಗಿಲ್ಸ್ ಅನ್ನು ತೆಗಿಬೇಕು. ಯಾಕಂದ್ರೆ ಇದು ಹಾಕಿದ್ರೆ ಬಿರಿಯಾನಿಯ ಕಲರ್ ಸಖತ್ ಡಲ್ ಆಗಿರುತ್ತೆ. ನಂತರ ಅರಿಶಿನ ಮತ್ತು ಉಪ್ಪು ಹಾಕಿರೋ ನೀರಲ್ಲಿ ಅಣಬೆ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಅದನ್ನ ವಾಶ್ ಮಾಡಿ ತೆಗಿಬೇಕು. ಈಗ ಒಂದು ಪ್ಯಾನ್ ಹೀಟ್ ಮಾಡಕ್ಕಿಟ್ಟು ಅದ್ರಲ್ಲಿ 1 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಮೇಲೆ ನೋಡ್ಕೋಬಹುದು. 2 ನಿಮಿಷ ಅದನ್ನ ಬಾಡಿಸ್ಕೋಬೇಕು. ಒಳ್ಳೆ ಘಮ ಬರುತ್ತೆ. ಈಗ ಸ್ಲೈಸ್ ಮಾಡಿರೋ 2 ದೊಡ್ಡ ಈರುಳ್ಳಿನ ಹಾಕಿ ಅದು ಚೆನ್ನಾಗಿ ಬಾಡಿಸ್ಕೋಬೇಕು. 1 ಸ್ಪೂನ್ ಬೆಳ್ಳುಳ್ಳಿ, 1 ಸ್ಪೂನ್ ಶುಂಠಿ ಹಾಗೂ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ತಗೊಂಡು ಚೆನ್ನಾಗಿ ರುಬ್ಬಿ ಅದರೊಳಗಡೆ ಹಾಕಬೇಕು. ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕು. ಅಷ್ಟರಲ್ಲಿ 1.5 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಚೆನ್ನಾಗಿ ರುಬ್ಬಿ ಸಪ್ರೇಟ್ ಆಗಿ ಹಾಕಿ. ಈ ತರ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಹಸಿ ವಾಸನೆ ಹೋದ್ಮೇಲೆ ಈ ಮಸಾಲೆ ಪುಡಿಗಳನ್ನ ಹಾಕಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಮೇಲೆ ನೋಡ್ಕೋಬಹುದು. ನೆಕ್ಸ್ಟ್ 2 ಟೊಮೆಟೊನ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಇದರೊಳಗಡೆ ಹಾಕಿ. ಆಮೇಲೆ ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಡಿಮೆ ಇದ್ರೆ ಪರವಾಗಿಲ್ಲ, ಆಮೇಲೆ ಹಾಕೋಬಹುದು. ಜಾಸ್ತಿ ಇದ್ರೆ ಏನು ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಹಾಕಿ. ಈಗ ಅಣಬೆ ಹಾಕಿ ಅದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. 2.5 ಕಪ್ ನೀರ್ ಹಾಕ್ತಿದ್ದೀನಿ 1.5 ಕಪ್ ರೈಸಿಗೆ. ಮಶ್ರೂಮ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ 2.5 ಕಪ್, ಇಲ್ಲಾಂದ್ರೆ 3 ಕಪ್ ನೀರ್ ಬೇಕಾಗಿತ್ತು. 2 ಸ್ಪೂನ್ ಮೊಸರು ಹಾಕಿ. ಇದಕ್ಕೆ ಜೀರಾ ಸಾಂಬಾರ್ ರೈಸ್ ಬೆಸ್ಟ್. ಅಕಸ್ಮಾತ್ ಇಲ್ಲ ಅಂದ್ರೆ ಸೋನಾ ಮೊಸರಿ ಕೂಡ ಯೂಸ್ ಮಾಡಬಹುದು. ಅದನ್ನ 3 ಸಲ ಚೆನ್ನಾಗಿ ವಾಶ್ ಮಾಡಿ ಕರೆಕ್ಟ್ ಆಗಿ 15 ನಿಮಿಷ ನೆನೆಯಕ್ಕಿಟ್ಟು ಆಮೇಲೆ ಇದ್ರೊಳಗಡೆ ಹಾಕ್ಬೇಕು. ಕುದಿ ಬಂದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಲ ಹಾಕಿ 1 ವಿಸಿಲ್ ಬಂದ್ರೆ ಸಾಕು, ರೆಡಿ ಆಗ್ಬಿಡುತ್ತೆ. ಮಿಕ್ಸ್ ಮಾಡೋದು ಸ್ವಲ್ಪ ಹುಷಾರಾಗಿ ಮೆಲ್ಲಿಗೆ ಸೈಡ್ ಗಳಿಂದ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಿ. ಮೊಸರು ಬಜ್ಜಿ ಒಂದಿದ್ರೆ ಇದಕ್ಕೆ ಸಾಕು. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇದೇ ತರ ಸಿಂಪಲ್ ಅಂಡ್ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.